ಬೀಗ್ರ, ನಾನಂತೂ ಯಾರ ಮುಂದೆ ಯಾವತ್ತೂ ₹1 ಕೈ ಚಾಚ್ತೇವಲ್ರಿ. ನನ್ನ ಕೈಯಾಗ ಎಷ್ಟು ಇರ್ತೈತಿ ಅಷ್ಟು ರೊಕ್ಕದಾಗ ಜೀವನ ಮಾಡ್ಕೊಂತ ಬಂದನು. ಇದ್ದಿದ್ರಾಗ ಇನ್ನೂ 4 ಬಿಲ್ಲಿ ಉಳಿಸ್ಕೊಂತೀನಿ ಹೊರತು ಯಾರ ಅಂತ್ಯಕ್ಕೂ ಸಾಲ ಮಾಡಿರಲಿಲ್ಲ ರೀ. ಏನು ಮಾಡ್ಬೇಕು ನೋಡ್ರಿ, ಈಗ ನಮ್ಮ ತಂಗಿ ಸಲುವಾಗಿ ಸಾಲ ಮಾಡೋ ಪರಿಸ್ಥಿತಿ ಬಂದೈತಿ. ನನ್ನ ಹೆಂಡತಿ ಆಗಲಿ, ನನ್ನ ಮಕ್ಕಳಾಗಲಿ, ನಮ್ಮವ್ವ ಆಗಲಿ ಯಾವತ್ತೂ ನನಗಿಂತ ತಂದು ಕೊಡಪ್ಪ, ನೀನು ಸಾಲ ಆದ್ರೆ ನಾವೇನು ಮಾಡೋಣ ದುಡ್ಡು ತೀರಿಸಿಕೆ ಅಂತ ಎಂದೂ ಒಬ್ಬರು ಬಾಯಾಗೂ ಬಂದಿಲ್ಲ ರೀ. ಹಾಗಾಗಿ ನೀನು ಸಾಲ ಮಾಡೋ ಅಂಥ ಹರ್ಕತ್ತ ಬಂದಿರಲಿಲ್ಲ. ಇರ್ಲಿ ಬಿಡ್ರಿ, ಏನು ಮಾಡೋದು, ಪರಿಸ್ಥಿತಿ ಹೆಂಗೆ ಬರ್ತೈತೆ ಹಂಗೆ ಹೋಗ್ಬೇಕು. ಹಿಂದಕ್ಕೆ ಯಾವಾಗ ನಾವು ಸಾಲ ಮಾಡಿಲ್ಲ, ಮುಂದಕ್ಕೆ ನಾವು ಮಾಡೋದೇ ಇಲ್ಲ ಅಂದ್ರೆ ಹೆಂಗೆ ಆಕತಿ. ಅನಿವಾರ್ಯ, ಟೈಮ್ ಹೆಂಗೆ ಬರ್ತೈತೆ ಹಂಗೆ ಹೋಗ್ಬೇಕು. ಮತ್ತು ಇರಲಿ, ಸಮಾಧಾನ ಮಾಡಿ ಕೇಳ್ರಿ. ನಿಮ್ಮ ಕಷ್ಟ ಏನಂತ ನನಗೆ ಅರ್ಥ ಆಕತಿ. ಮುಂದೆ ಇದನ್ನು ತೀರ್ಸಕ್ಕೆ ಆಕತ್ತೆ ಇಲ್ಲ ಅಂತ ನಿಮ್ಮ ಚಿಂತೆ ನನಗೆ ಅರ್ಥ ಆಕತ್ತೆ. ನಿಮ್ಮ ಮನಸ್ಸಿನಾಗ ಏನೈತಿ ದುಗುಡ ಅನ್ನೋದು ನೀವೇನು ಚಿಂತೆ ಮಾಡೋಕೆ ಹೋಗ್ಬೇಡ್ರಿ. ಹೌದ್ರಿ ಅಣ್ಣಾರ, ಇವ್ರ ಚಿಂತೆ ಅದ. ನನಗೆ ಸಾಲ ತೀರ್ಸಕ್ಕಾಗ್ಲಿಲ್ಲದ್ರಿ ಹೆಂಗೆ. ಮೊದ್ಲ ಬೀಗ್ ತಂದಾಗ ಸಾಲ ಮಾಡ್ಕೋಬಾರ್ದು ಅಂತದ್ರಾಗ ನಾವು ನೋಡಿದ್ರೆ ಹೆಣ್ಣು ಕೊಟ್ಟಾರ ಮನ್ಯಾಗ ರೊಕ್ಕ ಒಯ್ಯಕತ್ತೇವಿ. ಹೆಂಗಪ್ಪ ಇದನ್ನು ಸಾಲ ಹರಿಯೋದು ಅಂತ ಚಿಂತೆ ಎತ್ಬಿಟ್ಟತ್ರಿ ಅವ್ರಿಗೆ. ಅದಕ್ಕಂಥೇಳಿ ನಾವು ಹೊಲದು ಕಾಗದ ಪತ್ರ ಎಲ್ಲ ತಂದೇವಿ. ನಮ್ಮ ಸಾಲ ಮುಟ್ಟೋವರೆಗಿನೂ ಅದು ನಿಮ್ಮ ಕಡೆಗೆ ಇರಲ್ರಿ. ನಮ್ಮ ಸಾಲ ಯಾವಾಗ ಮುಟ್ತೈತಿ ಅವಾಗ ನಾವೇ ಇಸ್ಕೊಂಡು ಹೋಕ್ಕವಿ. ಒಂದು ವೇಳೆ ನಮಗೆ ತೀರ್ಸಕ್ಕೆ ಆಗಿಲ್ಲ ಅಂದ್ರೆ ಅದ್ರ ಮೇಲೆ ಎಷ್ಟು ಆಕತ್ತೆ ಅಷ್ಟು ನೋಡಿ ರೊಕ್ಕ ಕೊಟ್ಟು ಹೊಲ ನಿಮ್ಮ ಹೆಸ್ರಿ ಮಾಡ್ಕೊಂಬಿಡ್ರಿ ಅಣ್ಣಾರ. ಇರ್ಲಿ ಬಿಡವಾ, ನಡೀತಿತ್ತು. ಆ ಕಾಗದ ಪತ್ರ ಥರ ಅವಶ್ಯ ರೀ ಏನಿತ್ತು ರೀ, ನೀವು ಹಾಗೆಲ್ಲ ಮಾತಾಡಿದ್ರಿ ಅಂದ್ರೆ ಅವ್ರಿಗೆ ಪಾಪ ರೊಕ್ಕ ಇಸ್ಕೊಳಕ್ಕೆ ಮುಜುಗರ ಆಗಂಗಿಲ್ಲ. ಏನು ಆಗಂಗಿಲ್ಲ. ಆ ಕಾಗದ ಪತ್ರ ಇಸ್ಕೊಂಡು ರೊಕ್ಕ ಕೊಡ್ರಿ. ಸರಿ ತಗ, ಹಂಗೆ ಮಾಡ್ತೀನಿ. ಸರಿ ತಗೊಳ್ರಿ ಬೀಗ್ರ, ನಾನು ಚೆಕ್ಕಿಗೆ ಸಹಿ ಮಾಡಿಕೊಡ್ತೀನಿ. ನೀವು ಬ್ಯಾಂಕಿಗೆ ಹೋಗಿ ಡ್ರಾ ಮಾಡಿಸ್ಕೊಂಬಿಡ್ರಿ. ಆತ್ರಿ ಬೀಗ್ರ, ನಿಮ್ಮಿಂದ ಭಾಳ ಅಂದ್ರೆ ಭಾಳ ಉಪಕಾರ ಆತ್ರಿ. ಇದನ್ನು ನನ್ನ ಜೀವನದಾಗ ಮರೆಯಂಗಿಲ್ಲ ರೀ ಇದನ್ನು. ಸರಿ ತಗೊಳ್ರಿ ಅಕ್ಕರ, ನಾವಿನ್ನು ಹೋಗಿ ಬರ್ತೇವೆ. ಅಯ್ಯ, ನೀವೇನವ ಹಿಂಗೆ ಬಂದು ಹಿಂಗೆ ಹೊಂಟ್ರಿ? ಏನು ತಿನ್ನಲಿಲ್ಲ, ಕುಡಿಲಿಲ್ಲ? ರೊಕ್ಕದ ವ್ಯವಹಾರನ ಬೇರೆ, ಆತಿಥ್ಯನ ಬೇರೆನವ? ಮಗಳ ಮನೆ ಬಂದು ಹಂಗೆ ಹೋಗ್ಕಿರೇನ? ಇರು, ಮಧ್ಯಾಹ್ನ ತನಕ ಊಟ ಮಾಡ್ಕೊಂಡು ಹೋಗುವಂತ್ರಿ. ಇಲ್ರಿ ಅಕ್ಕರ, ಯಾಕ ನನಗೆ ಒಟ್ಟ ಮನಸ್ಸಿಲ್ಲ. ಮಗಳ ಮನೆ ಬಂದೇವೆ ಅನ್ನೋ ಖುಷಿ ಐತ್ ಬಿಡು. ಆದ್ರೆ ಈ ಥರ ಒಂದು ಇಂಥ ಪರಿಸ್ಥಿತಿ ಬಂದ್ವಲ್ಲ ಅಂತ ನನಗೆ ಬೇಜಾರು ಭಾಳ ಐತ್ರಿ. ಅದಕ್ಕೆ ಇನ್ನೊಮ್ಮೆ ಯಾವಾಗಾರ ಬಂದಾಗ ಊಟ ಮಾಡ್ತೇವೆ ತಗೊಳ್ರಿ, ಹೀಗೆ ಹೋಗ್ಕವಿ. ಬಿಡಬೇವ, ನೀನಂತ ತೀರ ಏನೇನಾರ ಮಾತಾಡಕ್ಕೆ. ಅದೆಲ್ಲ ಏನಾಕತಿ? ಬಾ, ನಾಷ್ಟ ಚಾ ರೆಡಿ ಆಗೈತಿ, ತಿಂದು ಹೋಗ್ರಿ. ಹಂಗೆ ಹೋಗ್ಬೇಡ್ರಿ, ನನಗೆ ಸಮಾಧಾನ ಆಗಲ್ಲ. ಹೌದು ರೀ, ನಮ್ಮ ಸೊಸೆ ಹೇಳಿದ ಮೇಲೆ ಮುಗಿದು ಹೋತು. ಆಕೆ ಮಾತಂದ್ರೆ ನಮ್ಮ ಮನೆಗೆ ಯಾರು ತೆಗೆದು ಹಾಕಂಗಿಲ್ಲ ನೋಡ್ರಿ. ಅದು ನಿಮ್ಮ ದೊಡ್ಡ ಗುಣ ರೀ ಬೀಗ್ರ. ಇಂಥ ಅತ್ತಿ ಮಾವ ಸಿಗ್ಬೇಕಾದ್ರೆ ಪುಣ್ಯ ಮಾಡಲ್ರಿ ನನ್ನ ಮಗಳು. ಅತ್ತಿ ಮಾವ ಅಲ್ರಿ ನೀವು, ತಾಯಿ ತಂದೆ ಇದ್ದಂಗೆ ರೀ ಆಕಿಗೆ. ರೀ, ಪಾರ್ಕಿಗೆ ಅದಕ್ಕೆ ಕರ್ಕೊಂಬಂದ್ರಿ? ಸೀದಾ ಮನೆಗೆ ಹೋಗಿದ್ರೆ ಹಾಕೋದಿಲ್ಲ ನನ್ನ ಜೊತೆಗೆ? ಇದಕ್ಕೆ ಅನ್ನೋದು ನೋಡಿ ನಿನಗೆ ಮೊಬ್ಬು ಅಂಥೇಳಿ. ನಾವಿಬ್ಬರು ಜೊತೆಗೆ ಹೋದೆ ಅಂದ್ರೆ ನಿಮ್ಮ ಅಣ್ಣ ಅತ್ತಿಗೆ ಮಗ ಅನುಮಾನ ಬರೋಂಗಿಲ್ಲನ. ಅದಕ್ಕೆ ಇಲ್ಲಿಂದ ನೀವು ಒಬ್ಬಕ್ಕೆ ಮುಂದೆ ಹೋಗಿರು, ನಾ ಹಿಂದಿಂದ ಬರ್ತಾನೆ. ಸರಿ ನಡ್ರಿ, ಹೋಗೋಣ. ರೀ, ನನಗೆ ಹೊಟ್ಟಸ್ತತ್ರಿ. ಇಲ್ಲೇ ಏನಾರು ತಿಂದು ಹೋಗೋಣ? ಅಲ್ಲ, ತವ್ರ ಮನೆಗೆ ಹೊಂಟಿದಿ ಮತ್ತು ಹಾದ್ಯಾಗ ತಿಂದುಕ್ಕೇನು? ಏನು 4 ಹೆಜ್ಜೆಗೆ ಊರೈತಿ. ಹೋಗ್ಮೇಲೆ ಮನ್ಯಾಗ ಏನಾರು ಮಾಡಿಸ್ಕೊಂಡು ತಿನ್ನೋಂತಾಗ. ಅಲ್ರಿ, ನಮ್ಮ ಅತ್ತಿಗೆ ನನ್ನ ನೋಡತ್ತಿಗೆ ನಂಗೆ ಬಾ ಬಾ ಭಾಗ್ಯವ, ಈಗ ಬಂದೇನ, ಆರಾಮದೇನ, ಹಂಗೆ ಹಿಂಗೆ ಅಂತೇಳಿ ಕರೆದು ಚರಿ ನೀರು ಕೊಟ್ಟು ತಿಂಡಿ ಮಾಡಿ ಚಾ ಮಾಡಿಕೊಡ್ತಾಳ ಅಂತ ಮಾಡಿದ್ರೆ ನನಗಿನ್ನೂ ಒಳಗೆ ಬಾ ಅಂದ್ರೆ ಪುಣ್ಯವಾಕಿ ಇವತ್ತು. ರೀ ರೀ ರೀ, ಅಲ್ಲಿ ನೋಡ್ರಿ, ಇಲ್ಲಿ ಭಾಗ್ಯ ಮತ್ತು ಕಾಕ ಹೊಂಟಾರ. ಹೌದಲ್ಲೇ, ನೀನು ಮೊನ್ನೆ ನಮ್ಮ ಮನೆ ಬಂದು ಎಲ್ಲದಾಳ ನಾನು ಹೆಂಡ್ತಿ ಕಂಪ್ಲೇಂಟ್ ಕೊಡ್ತೀನಿ, ನೀವು ಏನೋ ಮಾಡಿರಕ್ಕಿಗೆ ಅಂತಂದು ಮಾತಾಡಿದ್ದ. ಹಾಲು ಕಟ್ಲೌಡೆ ಇಲ್ಲಿ ನೋಡಿದ್ರೆ ಹೆಂಡ್ತಿ ಕರ್ಕೊಂಡು ಜೊತೆಗೆ ಅಡ್ಡಾಡಕತ್ತೇನ. ಏನು ನಮ್ಮಿಬ್ಬರಿಗೆ ಟೆಪ್ಪಿಗೆ ಹಾಕಾಕತ್ತೇನ ನೀವನ್ನ? ಇರ್ಬೋದ್ರಿ, ನನಗೂ ಹಂಗೆ ಅನ್ಸಕತೈತಿ. ಎಲ್ಲೇ ಇವರಿಬ್ಬರು ಸೇರಿ ಬೇಕಂತ ನಾನು ನಾಟಕ ಮಾಡಕತ್ತಾರ ಅನ್ಸಕತೈತಿ. ನೀವು ಸುಮ್ಮನಿರ್ರಿ, ಈಗ ನೋಡಿಲ್ಲ ಅನ್ನಂಗೆ ಸುಮ್ಮ ಮನೆಗೆ ಹೋಗ್ಬಿಡೋಣ. ಅಲ್ಲಿ ಬಂದು ಏನು ಹೇಳ್ತಾರೆ ಇವ್ರು ಹೇಳಿದ್ದೆಲ್ಲ ಸುಮ್ಮ ಕಿವಿಯಲ್ಲಿ ಕೇಳಿಸ್ಕೊಂಡು ಆಮೇಲೆ ನಿರ್ಧಾರ ಮಾಡೋಣ ಅಂತೀವ್ರಿ. ಕೊಡ್ಬೇಕು ಬೇಡ ರೊಕ್ಕನ? ಸರಿ ನಡಿ, ಇವ್ರು ಬರೋದ್ರಾಗ ನಾವು ಊರಿಗೆ ಹೋಗ್ಬಿಡೋಣ. ಮತ್ತು ಕುರಿ ಮೇಯ್ದ್ರೆ ಕುರುಬಗೆ ಲಾಭ ಅಂತ. ಹಂಗೆ ನನ್ನ ಹೆಂಡತಿ ಕಡೆಯಿಂದ ನನಗೀಗ ರೊಕ್ಕ ಬರ್ತಾವೆ. ಅದಕ್ಕೆ ಈಗೀಗ ಸ್ವಲ್ಪ ಖರ್ಚು ಮಾಡ್ಬೇಕು. ಅಷ್ಟು ಮಾಡಿಲ್ಲ ಅಂದ್ರೆ ಎಲ್ಲ ನನಗೆ ಉಳಿಲಿ ಅಂದ್ರೆ ಹೆಂಗೆ ಆಕತಿ. ಈಗ ಅದಕ್ಕೆ ಹೋಟ್ಲಿಗೆ ಕರ್ಕೊಂಡೋಗಿ ಚಲೋ ಹೊತ್ನಾಗೆ ಉಣಿಸ್ಕೊಂಡು ತಿನ್ನಿಸ್ಕೊಂಡು ಕರ್ಕೊಂಡು ಹೋಗ್ತಾನೆ ಮನೆಗೆ. ರೀ, ಅಲ್ಲಿ ಹೋಗಕತ್ತಿರ ನಮ್ಮ ಅಣ್ಣ ಅತ್ತಿಗೆ ಮರ್ರಿ ನೋಡಿದ್ರೆ ಕಾಣ್ತದ್ರಿ ಅವ್ರು ನಮ್ಮನ್ನು. ಆತ ನನ್ನ ಉಳ್ಸಂಗಲ್ಲ ನಮ್ಮ ಅಣ್ಣ ನೋಡಿದ ಅಂದ್ರೆ ಮುಗಿದು ಹೋತ್ ನನ್ನ ಕತಿ. ರೀ ಏನಾರ ಮಾಡ್ರಿ ಇದಕ್ಕೆ ನೀವು. ಇಲ್ಲಿ ಬಿಡ್ಲೆ, ನೋಡ್ದಂಗೆ ಕಂಡಲ್ಲ. ನೋಡಿದ್ದ ಅಂದ್ರೆ ನಿಮ್ಮ ಅಣ್ಣ ಬರ್ತದಿಲ್ಲ ಏನು ಮಾತಾಡ್ಸಕ್ಕೆ? ಎಲ್ಲಿ ಹೋಗಿದ್ದೇವ ಇಷ್ಟು ದಿನ, ಎಲ್ಲಿದ್ದಿ ಏನು ಅಂತಂದು. ಹಂಗೆ ಹೆಂಗೆ ಹೋಗದ ನೋಡಿನ ನೋಡಿಲ್ ಬಾ ಅವ್ರು. ಸುಮ್ಮನೆ ಏನೇನಾರ ಅನ್ಕೋಬೇಡ. ಅಲ್ಲ, ಇಷ್ಟು ಹೆದರಿದ್ರೆ ಹೆಂಗೆ? ಧೈರ್ಯವಾಗಿರೋ ನೀವು ಒಂಚೂರು ಹೆದರ್ದಿ ಅಂತ ಗೊತ್ತಾದ್ರೆ ಸಾಕು ಅವ್ರಿಗೆ. ಹೆದರ್ಸ್ಕೊಂಡು ನಿನ್ಗೇನು ₹1 ಕೊಡಂಗಿಲ್ಲ ನೋಡೋರು. ಧೈರ್ಯ ತಗ, ನಾ ಯಾವಾಗಲೂ ನಿನ್ನ ಜೊತೆಗೆ ಇರ್ತಾನೆ. ಅಷ್ಟೇ 2 ಹೆಜ್ಜೆ ನೀವು ಮುಂದಕ್ಕೆ ಹೋಗೋ, ನಾ 2 ಹೆಜ್ಜೆ ಹಿಂದೆ ಬರ್ತಾನೆ ಅಷ್ಟೇ. ಏನು ಧೈರ್ಯ ಕೆಡಬೇಡ, ಧೈರ್ಯವಾಗಿ ಮಾತಾಡಿ ನೀನು. ನೋಡ್ರಿ, ನೀರಿಗೆ ಇಳ್ದೇವೆ ಅಂತ ಚಳಿ ಏನ ಮಳೆ ಏನಾಕತ್ತೆ ಆಗಲಿ ಬಂದದ್ದು ನೋಡೋಣ ಅಂತ. ನಡ್ರಿ ಹೋಗೋಣ. ರೀ, ಟೈಮ್ ಆಗಲಿಲ್ಲ, ಬರೋದಾಗಿದ್ರೆ ಇಷ್ಟೊತ್ತಿಗೆ ಬರ್ಬೇಕತ್ತ ಅವ್ರ ಮನೆಗೆ. ಏನು ವಾಪಸ್ ಎಲ್ಲರೂ ಹೋಗಿದ್ರೆ? ಅಲ್ಲ, ಊರ ತನಕನ ಬಂದಾಳ, ಮನೆಗೆ ಬರ್ದಂಗೆ ಇರ್ತಾಳೇನ? ಬರಲಿ ತಡಿ,
ನೀನೊಂದು ಸಮಾಧಾನಾಗಿರು, ಬರತ್ತಿಗೆ ಹುರ್ರಿ ಅನ್ಬೇಡ. ಈಗ ನೋಡಿ ನಾನು ಅನ್ನೋರಂಗೆ ಮಾತಾಡಿ ಚಂದಾಗಿ ಆಕಿ ಜೊತೆಗೆ. ಸರಿ ತಗೋರಿ, ಹಂಗೆ ಮಾತಾಡ್ತಾನೆ ನೀವು ಹೇಳ್ದಂಗನ. ಯವ್ವ ಎಣ್ಣ ಏನು ಮಾಡಾಕತ್ತೀರಪ್ಪ? ಅಯ್ಯ ಬಂದ್ಲು ನೋಡ್ರಿ ಆಕಿಗೆ ಎಷ್ಟು ಸೊಕ್ಕೈತಿ. ಅಣ್ಣ ಅತ್ತಿಗೆ ಮಲ್ಲ ಅಣ್ಣ ಯವ್ವ ಅಂತ ಬರ್ಲಿ ಈಗ ರೊಕ್ಕ ಕೇಳಕ ನಂದಕ್ಕೆ. ಬಾರ್ವಾ ಭಾಗ್ಯವ ಬಾ. ಎಲ್ಲಿ ಹೋಗಿದ್ದೆವಾ? ಎಲ್ಲಂತ ಹುಡುಕ್ಬೇಕು ನಿನ್ನ? ಎಷ್ಟು ಅಂತ ಹುಡುಕ್ಬೇಕು? ಪೊಲೀಸ್ ಸ್ಟೇಷನ್ ಕೂಡ ಕಂಪ್ಲೇಂಟ್ ಕೊಡೋದು ಒಂದು ಬಾಕಿ ಉಳ್ದತ್ತು ನೋಡು. ನಿನ್ನ ಗಂಡ ನಮ್ಮ ಮೇಲೆ ಎಗರು ಬೀಳಾಕತ್ತಿದ್ದ, ನೀವ ಏನೋ ಮಾಡಿರಿ ನನ್ನ ಹೆಂಡತಿಗೆ ಅಂತ ಹೇಳಿ. ನೀನು ನೋಡಿ ಭಾಳ ಖುಷಿ ಆತವ. ನಿನ್ನ ಗಂಡಗೆ ಹೇಳು, ನಾವು ಯಾಕೆ ಹಂಗೆ ಮಾಡಕ್ಕೆ ಹೋಗೋಣ ನಿನಗೆ? ಯಾಕೆ ನೀ ಈ ಮನೆ ಮಗಳಲ್ಲನ? ವಾಸ ಸೂತ್ರಾಗಿ ಮನೆಗೆ ಒಂದು ಬಂದೆಲ್ಲ ಅಷ್ಟ ಸಾಕ್ಬಿಡು. ನಾ ಕಂಡು ದೇವ್ರಿಗೆಲ್ಲ ಕೈ ಮುಗಿದಿದ್ದೆ, ಚಂದ ಮನೆ ಬರ್ಲಪ್ಪ ನಮ್ಮ ಭಾಗ್ಯ ಅಂತಂದು. ಗೊತ್ತೇನು ನಿನಗೆ? ಅಂದಂಗ ಎಲ್ಲಿ ಹೋಗಿದ್ ನೀನು ಇಷ್ಟು ದಿನ? ಯಾರಿಗೆ ಹೇಳಿಲ್ಲ ಕೇಳಿಲ್ಲ. ಇನ್ನ ನಿನ್ನ ಸಂಬಂಧಿಕರಿಗೆ ನಮ್ಮ ಸಂಬಂಧಿಕರಿಗೆ ಎಲ್ಲರಿಗೆ ಫೋನ್ ಹಚ್ಚಿ ಕೇಳಿದ ಆತ್ ನೋಡವ. ಏನಿನ್ನ ಎಲ್ಲಂತ ಹುಡುಕ್ಬೇಕು, ಏನು ಸಾಕಾಗಿ ಹೋಗಿತ್ತು ನನಗಂತೂ. ಒಂದು ರೀತಿ ನೋಡಿದೆ ಅಂದ್ರೆ ಜೀವಂತರ ಅದಿ ಇಲ್ಲ ಅನ್ನಂಗೆ ಅನಿಸ್ಬಿಟ್ಟತ್ತು. ಹೌದೌದು ಬಿಡ್ರಿ, ಸಹಜ ಮತ್ತು ಹಂಗೆ ಅನ್ಸೋದದು. ಯಾಕೆ ನನಗೆ ಹಂಗೆ ಅನ್ಸಿತ್ತು. ಏನಪ್ಪ ಎಲ್ಲಿ ಹೋದ್ಲಿಕ್ಕೆ? ಊರಾಗೂ ಇಲ್ಲ, ಇಲ್ಲಿ ನನ್ನ ಹಂತಕ್ಕೂ ಇಲ್ಲ, ತವ್ರ ಮನ್ಯಾಗೂ ಇಲ್ಲ, ಏನಾತು? ಹಂಗಾಗಿ ನಾನು ನಿಮ್ಮ ಮೇಲೆ ಅಷ್ಟು ಜೋರು ಮಾಡಿ ಹಾರ್ಯಾಡಿ ಹೋದೆ. ಆಮೇಲೆ ಇವತ್ತು ಅಚಾನಕ್ಕಾಗಿ ಬರಾಕತ್ತಿದ್ದೆ ನಾನು. ಈಗಿನ ಅದೇ ಟೈಮ್ಗೆ ಬಂದ್ಲು. ಅವಾಗ ಇಬ್ಬರು ಭೇಟಿಯಾದ್ವಿ, ಪಾರ್ಕ್ನಾಗ ಕುತ್ಕೊಂಡು ಮಾತಾಡಿ ಬಂದ್ವಿ. ಅವಾಗ ಗೊತ್ತಾದ ನನಗೆ ಈಕೆ ಎಲ್ಲಿ ಹೋಗಿದ್ಲು ಏನು ಅನ್ನೋದು. ಅಲ್ಲಣ್ಣ ನೀನ ಹೇಳು, ಒಬ್ಬರ ಮನೆ ಸೊಸೆಯಾಗಿ ಹೋದ್ಮೇಲೆ ಅವ್ರ ಮನೆಯಾಗಿದ್ದಂಥ ಎಲ್ಲರದು ಅತ್ತಿಗೆ ನಾದ್ನಿ ಅತ್ತಿ ಬಾವ ಮೈದ್ನ ಎಲ್ಲರದು ಯೋಗಕ್ಷೇಮ ನೋಡ್ಕೋಣ ಅಂಥದ್ದು ಒಬ್ಬ ಸೊಸೆ ಅದಕ್ಕೆ ಕರ್ತವ್ಯ ಹೌದಾ ಅಲ್ಲ? ಹೌದು ಬಿಡು, ಇಲ್ಲ ಅಂತ ಯಾರಂತಾರ. ಆದ್ರೆ ನಿನಗೇನು ಯಾರು ಇಲ್ಲಲ್ಲ, ನಾದ್ನಿಲ್ಲ ಮೈದ್ನಿಲ್ಲ ಬಾವಿಲ್ಲ ಮತ್ತೊಬ್ರಿಲ್ಲ ಮುಗ್ದೊಬ್ರಿಲ್ಲವ. ಮತ್ತೆ ಯಾರ್ದ ಯೋಗಕ್ಷೇಮ ನೋಡ್ಕೊಳಕತ್ತಿದ್ದೇವ ನೀನು? ಅಕ್ಕರ ಅದು ನಮ್ಮ ದೊಡ್ಡವನ್ನ ಮಗಳ ಅತ್ತಿಗೆ ಆರಾಮಿಲ್ಲಂತ್ರಿ. ಈಕೆ ನಮ್ಮ ದೊಡ್ಡವನ್ನ ಮಾತಾಡ್ಸೋಣ ಅಂತ ಅವ್ರ ಊರು ಹೋಗ್ಯಾಳ. ಅವ್ರ ಊರಿದ್ದ ಮತ್ತು ಬರಬೇಕಾರೆ ಗೊತ್ತಾಗೈತಿ ಹಿಂಗೆ ಹುಷಾರಿಲ್ಲ ಅನ್ನೋದು. ಮತ್ತು ಅವ್ರಿಗೇನು ಹೇಳಿಲ್ಲಿಕ್ಕಿ, ಹಂಗೆ ಸೀದಾ ಊರು ಹೋಗ್ಯಾಳ ಅಂತಂದು ಬಂದಾಳ. ಬಸ್ ಸ್ಟ್ಯಾಂಡ್ನಾಗ ತೆಗಿ ಅವ್ರು ನೋಡಿ ಮಾತಾಡ್ಸಿ ಹೋಗೋಣ ಅಂತ ಹೋಗ್ಯಾಳ ಅಲ್ಲಿ. ಹಂಗೆ ಹೋದಕ್ಕೆ ಭಾಳ ಆರಾಮಿಲ್ದಂಗೆ ಆಗೈತೆ ಅವ್ರ ಅತ್ತಿಗೆ. ಹಾಗಾಗಿ ಇರ್ರಿ ಇನ್ನೊಂದು 4 ದಿನ ಇರ್ರಿ ಅಂತ ಅಂದಾಳ ನಮ್ಮ ದೊಡ್ಡವನ್ನ ಮೊಮ್ಮಗಳು. ಹಾಗಾಗಿ ಅಲ್ಲೇ ಉಳ್ಕೊಂಬಿಟ್ಟಾಳಿಕ್ಕಿ. ಮತ್ತು ಫೋನ್ಗೇನು ಹಚ್ಚೋಣ ಅಂದ್ರೆ ನಾನಂತೂ ಇವ್ರಿಗೆ ಫೋನ ಕೊಡಿಸಿಲ್ಲ. ಅವ್ರ ಫೋನಿಂದ ಹಚ್ಚಕ್ಕೆ ನಂಬರ್ ನೆನಪಿರ್ಲಿಕ್ಕಿಗೆ. ಹಾಗಾಗಿ ಫೋನೇನೋ ಹಚ್ಚಲಿಕ್ಕೆ. ಹಂಗಾಗಿ ಇಷ್ಟೆಲ್ಲ ರಂಪರಾಮಾಯಣ ಆತು ನೋಡ್ರಿ ಇದು. ಹೌದಣ್ಣ, ಚಲೋ ಆತ್ ಬಿಡು. ಪಾರ್ಕ್ನಾಗ ಇವರಿಬ್ಬರನ್ನ ಜೊತೆ ನೋಡಿ ನಾನೇನೋ ಅನ್ಕೊಂಡೆ, ಇಬ್ಬರು ಹೊಂದಾಣಿಕೆಲಿ ಅದಾರ, ಸುಮ್ಮನೆ ನಮಗೆ ಟಿಪ್ಕಿ ಹಾಕಕತ್ತಾರ ಅಂತಂದು. ಹೇಳೋದು ನೋಡಿದ್ರೆ ಕರೆ ಅನಿಸ್ತತಿ. ಸುಮ್ಮನೆ ತಂದದ ರೊಕ್ಕ ಇಟ್ಕೊಂಡಿದ್ರೆ ಅಂದ್ರೆ ಅವೇನು ಖರ್ಚಾಗೆ ಹೋಕ್ಕವು. ಕೊಟ್ಟತ್ಲ ಕೈ ಮುಗಿದ್ಬಿಟ್ರತ್ಲ ನಮ್ಮದು ಸಮಸ್ಯೆ ಬಗ್ಗೆ ಇರ್ತೈತಿ. ಒಗಸ್ಬಿಟ್ರಾತವು ಮಾರಿ ಮೇಲೆ ನಾಯಿ ಅಂತ ಆರಿಸ್ಕೊಂಡು ಹೋಗಲ್ವಕ್ಕ. ಏನು ಮಾಡ್ಬೇಕು? ಮನೆಗೆ ಹುಟ್ಟಾಳ, ಇಲ್ಲ ಅನ್ನಕ್ಕೂ ಬರಂಗಿಲ್ಲ. ಹೌದಾ, ಚಲೋ ಆತು ಬಿಡವ. ನಡಿ ಕೈ ಕಾಲು ಮಾರಿ ತೊಗೊಂಡು ಬಾ. ಒಟ್ಟು ಚಾಪ ಕುಡ್ದು ಮತ್ತು ರೊಕ್ಕ ಕೇಳಿದ್ದೆಲ್ಲ ನಿಮ್ಮ ಅತ್ತಿಗೆಮ್ಮ ಕೊಟ್ಬಿಡು ಅಂತಂದು ಭಾಳ ಜೋರು ಮಾಡಿಲ್ಲ ನನಗೆ. ಹಾಗಾಗಿ ರೊಕ್ಕ ಹೊಂದಿಸೀವಿ, ತಗೊಂಡು ಹೋಗ್ಬಿಡುವಂತ್ರವ. ಹೋಗ್ರಿ ಹೋಗೋಣ. ಚಾ ಆಗಿ ಎಲ್ಲ ಏನು ಮಾಡ್ತಿದ್ದಿ? ನಾವೇನು ಯಾರ್ದಾರ ಮನೆ ಬಂದವೇನು? ಏನು ದೂರದ ಕಳ್ಳು ಬಳ್ಳಿ ಸಂಬಂಧಿಕರಪ್ಪ ಬೀಗ್ರು ಆದ್ರೆ ಆತಿಥ್ಯ ಮಾಡ್ಬೇಕು ನಮಗೆ ಅನ್ನಂಗಿಲ್ಲ ಏನಿಲ್ಲಪ್ಪ. ರೊಕ್ಕ ಒಂದು ಕೊಟ್ಬಿಡು ಸಾಕು, ತಗೊಂಡು ಹೋಕ್ಕವಿ ನಾವು. ಮತ್ತೆ ಯಾವಾಗಾರ ಬಂದಾಗ ಚಾಗಿ ಕುಡಿದು ಆರಾಮ್ ಕುಂತು ನಿಂತು ಮಾತಾಡಿ ಹೋಕ್ಕವಿ. ಅಲ್ಲಿ ಒಳಗೆ ದೇವ್ರ ಮನೆಗೆ ಇಟ್ಟವಿ. ಕೈ ಮುಗಿದು ನಿನ್ನ ಕೈಲೇ ನೀನ ತಗಂದು ನಮ್ಮ ಮನೆಗೆ ಒಳ್ಳೇದಾಗಲಿ ಅಂತೇಳಿ ಹರಿಸಿ ಹೋಗವ. ಮತ್ತು ರೊಕ್ಕ ತಗಂದು ಸಾಪ್ರಿಸಿ ಹೋಗಕ್ಕೆ ಹೋಗಬೇಡ. ಏನು ಇಷ್ಟ ಕೊಟ್ರಿ ಇವರು ಅಂಥೇಳಿ ನಮ್ಮ ಕೈಲಾದಷ್ಟು ನಾವು ಕೊಡೋ ಪ್ರಯತ್ನ ಮಾಡೇವಿ. ಹೋಗ್ರಿ ಅತ್ತಿಗೆಮ್ಮ, ನಾನು ಯಾಕೆ ಸಪ್ರಸಕ್ಕೆ ಹೋಗ್ಲಿ? ನಮ್ಮ ತವ್ರ ಮನೆ ಚಂದಾಗಿ ಇರಲಿ. ಅದೇನೋ ಹೊಳೆ ದಂಡೆ ಕರಿಕ್ ಬೆಳಿತೈತಲ್ಲ, ಹಂಗೆ ನಮ್ಮ ಅಣ್ಣನ ಮಂತ್ಯಾನ್ ಬೆಳೀಲಿ ಅಂತಂದು ಏನೋ ಹರಿಸೋಕನ್ರಿ ಅತ್ತಿಗೆಮ್ಮ. ಸಾಪ್ರಸಕ್ಕೆಲ್ಲ ಹೋಗಂಗಿಲ್ಲ ನಾನು. ಹಾಂ ನಡಿ ಬಗ್ಗೆ ಹೊತ್ತಕತಿ, ಬಡ ತಗೊಂಬ ಹೋಗೋಣ ಊರಿಗೆ. ಸರಿ ನಡ್ರಿ, ನೀವು ಹೊರಗಿರಿ ಬನ್ನಿ. ನಾನು ಅಣ್ಣ ಅತ್ತಿಗೆಮ್ಮ ನನಗೆ ಆಶೀರ್ವಾದ ಮಾಡಿರಿ, ಹೋಗಿ ಬರ್ತೇನೆ ನಾನು. ಆತವ, ಹೋಗಿ ಬರ್ರಿ. ಇನ್ನು ಮುಂದರ ನಮ್ಮನ್ನು ಕಾಡೋದು ಬಿಟ್ಟು ಆರಾಮಿರ್ರಿ. ಗಂಡ ಹೆಂಡ್ತಿ ಮಗಳು ಕರ್ಕಂದ ಏನು ಹಗಲೆಲ್ಲ ಕಾಡಿಸ್ಬೇಡ್ರಿ. ನಮಗೂ ಏನು ದುಡ್ದು ಹಾಕಾರ ಯಾರು ಇಲ್ಲ, ನಾವ ದುಡ್ಕಂದು ಮಾಡ್ಕೋಬೇಕು ರಟ್ಟಿ ಮುರಿದು. ನೋಡ್ರಿ ವಿಚಾರ ಮಾಡ್ರಿ ನೀವು. ಅಣ್ಣ ಹಂಗೆ ಮಾಡ್ತೈತಾಗ ರೀ. ನಾ ಹಿಂಗಂತನಂತಂದು ತಪ್ಪು ತಿಳ್ಕೊಬೇಡ್ರಿ. ನನ್ನ ರೊಕ್ಕ ಕೊಟ್ಟಾಗ ಯಾರು ಇಲ್ದಂಗೆ ಆತು. ಅವರ ಬಂದ್ರೆ ರೊಕ್ಕ ತಗೊಂಡ್ರು ಹೋದ್ರು ಅನ್ನಂಗಕತಿ. ಅದಕ್ಕೆ ಲಲಿತಕ್ಕನಾರ ಆತು, ನಾಗಣ್ಣನಾರ ಆತು, ಒಂದಿಟ್ಟು ಸಾಕ್ಷಿಗೆ ಇರ್ತಿದ್ರು. ಹೌದು ನಾವಿದ್ದೀವಿ ಕೊಟ್ಟಾಗ ತಗೊಂಡಾಗ ಅನ್ನಂಗಕತಿ. ಕರೆದು ಬಂದ್ರೆ ಹೆಂಗೆ ಚಲೋ ಹಾಕದಿಲ್ಲ ನಾನು. ಅಲ್ಲಲ್ಲಿ ಅದ್ರಾಗ ಏನೈತಿ ಅವ್ರನ್ನ ಕರಿಯಕ್ಕೆ? ಮತ್ತೆ ಅಷ್ಟಕ್ಕೂ ಅವ್ರ ಅಕ್ಕನ ಮನೆಯಾಗಿಂದನ ರೊಕ್ಕ ಇಸ್ಕೊಂಬಂದೇವಿ. ನನಗೊಂಥರ ಮುಜುಗರ ಆದಂಗೆ ಆಕತ್ತಪ್ಪ. ಬ್ಯಾ ಬಿಡು ಅವ್ರನ್ನ ಕರೆಯೋದು. ಯಾಕೆ ನಮ್ಮ ತಂಗಿಗೆ ನಾನು ರೊಕ್ಕ ಕೊಟ್ಟು ಕಳ್ಸಕ್ಕೆ ಅವ್ರನ್ನ ಎದಕ್ಕೆ ಕೇಳೋದೈತಿ? ಹೋಗ್ಲಿ ಬಿಡು, ತಗೊಂಡು ಹೋಗೋಲ್ಲಕ್ಕ ಹಾಳಾದ್ದು. ಯಾವನಿಗೆ ಬೇಕಾಗೈತೆ ಅತ್ಲಾಗ ಉಪದ್ರವ ಒಂದು ತಪ್ಪಲ್ಲ, ಅಷ್ಟೇ ಸಾಕು ನನಗೆ. ಹಂಗಂತಾರೆ
ಸರಿ ಬಿಡ್ರಿ, ಮತ್ತೆ ನಿಮ್ಮ ಮುಜುಗರ ಆಕತಿ ಅಂದ್ರೆ ಮತ್ತೆ ಯಾಕೆ? ಆದ್ರೆ ಬಾಕಿ ಭಾರಿ ಅದಾಳ ನೋಡು. ರೊಕ್ಕದ ಉನ್ನತಿಗೆ ಅವ್ರ ಅವ್ವನ್ನಾತ ಅವ್ರ ಅಮ್ಮನ್ನಾತ ಏನು ಮಾಡ್ತಾರ, ಎಲ್ಲಿ ಅದಾರ, ನನ್ನ ಸೊಸಿ ಎಲ್ಲಿ ಹೋಗ್ಯಾಳ ಅಂತ ಒಂದು ಮಾತು ಬರಲಿಲ್ಲ ನೋಡಕ್ಕೆ ಬಾಯಾಗಿಂದ. ರೊಕ್ಕ ತಗೊಂಡಕ್ಕೆ ಆಶೀರ್ವಾದ ಮಾಡಿ ಅಣ್ಣ ಅಂದು ಹೊಂಟು ನಿಂತು. ಆದ್ರೆ ರೊಕ್ಕ ಐತಲ್ಲಿದೆ ಭಾರಿ ಕೆಟ್ಟದ್ದು. ಇದ್ರ ಕಷ್ಟ ಇಲ್ಲದ್ರ ಕಷ್ಟ ನೋಡಿದೆ.